ಸೊ ಇವಾಗ ನಾವು ಬಂದಿರೋದು ಪುನಂಜೂರ್ ಗೇಟ್. ಇಲ್ಲಿಂದ ಡೆನ್ಸ್ ಫಾರೆಸ್ಟ್ ಸ್ಟಾರ್ಟ್ ಆಗತ್ತೆ. ಚಾಮರಾಜನಗರದಲ್ಲಿ ತಿಂಡಿಯನ್ನು ಮುಗಿಸಿ ಬಂದಿದ್ದೀವಿ. ಸದ್ಯ ಈ ಬಾರಿ ಕಬ್ಬಿನ ಗಾಡಿಗಳು ಕಾಣಿಸ್ತಾ ಇಲ್ಲ. ಕೀ 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 ಸೊ ಫಸ್ಟ್ ಟೈಮ್ ಆಕ್ಷನ್ ಕ್ಯಾಮ್ರಾ ತಗೊಂಡು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈ ಸತಿ ಹೆಂಗ್ ಬರುತ್ತೆ ನೋಡ್ಬೇಕು. ಸೊ ರೆಗ್ಯುಲರ್ ಬ್ಲಾಗರ್ ಆಗಿದ್ರೆ ಈ ತರ ಆಕ್ಷನ್ ಕ್ಯಾಮ್ರಾ ಮೇಲೆಲ್ಲ ಇನ್ವೆಸ್ಟ್ ಮಾಡ್ಬೋದಿತ್ತು. ಬಟ್ ನಾವು ಯಾವತ್ತಾರು ಒಂದ್ಸತಿ ವಿಡಿಯೋ ಮಾಡೋದು, ಅದಕ್ಕೆ ಅಷ್ಟೊಂದು ಇನ್ವೆಸ್ಟ್ ಮಾಡಕ್ ಹೋಗಿರ್ಲಿಲ್ಲ, ಹೋಗ್ತಾನೂ ಇರಲಿಲ್ಲ. ಇದ್ರ ಕಂಪನಿ ಬಂದ್ಬಿಟ್ಟು ಫಿಕ್ಸ್ ಪಾರ್ಕ್ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ಚೆಕ್ ಮಾಡೋಣ. ನೋಡಿ, ಇದು ತುಂಬಾ ತಪ್ಪು ಮಾಡ್ತಾರೆ. ಹುಡುಗರಿಗೆ ಆ ಥರ ಓಪನ್ ಇದರಲ್ಲಿ ಕುಡಿಸ್ಬಿಟ್ಟು ರೂಫ್ ಟಾಪ್ ಓಪನ್ ಮಾಡಿ ಕುಡಿಸ್ಬಿಟ್ಟು ಕರ್ಕೊಂಡ್ ಬರ್ತಾವ್ರೆ. ಎಲ್ಲ ಒಣಗೋಗಿದೆ ಫಾರೆಸ್ಟ್. ಅದೇ ನೀವು ಆಗಸ್ಟ್ ಸೆಪ್ಟೆಂಬರ್ ಆ ಟೈಮಲ್ಲಿ ಬಂದ್ರೆ ಫುಲ್ ಹಚ್ಚ ಹತ್ತಿರ ಕಾಣಿಸುತ್ತೆ. ಏನಾಗಿದೆ ಗೊತ್ತಿಲ್ಲ. ಮುಂದೆ ಕೂಲಿ ಕಾರ್ಮಿಕರು ಇದ್ದಾರೆ. ಇಲ್ಲ, ಪಾದಯಾತ್ರೆ ನಾವು ಹೋಗ್ತಿದೀವಲ್ಲ ಬನ್ನಾರಿ ದೇವಸ್ಥಾನಕ್ಕೆ. ಎಷ್ಟೋ ಜನ ಪಾದಯಾತ್ರೆ ಮಾಡ್ತಾರೆ, ಪಾದಯಾತ್ರೆ ಹೋಗ್ತಿದ್ದಾರೆ. ಆಕ್ಚುಲಿ ಜಾತ್ರೆ ಇರೋದು ಬಂದ್ಬಿಟ್ಟು ಸೋಮವಾರ ಮಂಗಳವಾರ, ಅಂದರೆ ಸೋಮವಾರ ನೈಟು ಬಂದು ತಮಿಳ್ ಪೂ ಮಿದಿಗಿರೋದು ಅಂತ ಹೇಳ್ತಾರೆ. ಅಂದ್ರೆ ಬೆಂಕಿ ಕೆಂಡ ಹಾಕ್ಬಿಟ್ಟು ಅದ್ರ ಮೇಲೆ ನಡೆಯೋದು. ಅದು ಸೋಮವಾರ ನೈಟ್ ನಡೆಯುತ್ತೆ. ಬಟ್ ನಮ್ಗೆ ಆಫೀಸ್ ಕೆಲಸ ಇದೆಲ್ಲ ಇರೋದ್ರಿಂದ ರಜೆ ಹಾಕಕ್ಕಾಗಲ್ಲ. ಪ್ರತಿ ವರ್ಷ ಮಿಸ್ ಮಾಡಿದ್ರೆ ಬರ್ತೀವಿ. ಈ ವರ್ಷ ಅದೇ ಪರಿಸ್ಥಿತಿ ಇರೋದ್ರಿಂದ ಆನೆಲದ್ದಿ ಕಾಣಿಸ್ತಂತು. ಅದೇ ನೈಟ್ ಬ್ಯಾನ್ ಆಗಿರೋದ್ರಿಂದ ಆ ರೋಡ್ಗೆ ಆ ಟೈಮ್ ಬರುತ್ತೆ. ಆಗ್ತಿದೀವಿ. ಕರ್ನಾಟಕ ವಂದನೆಗಳು ಹೇಳ್ತಾ ಇದೆ. ಕೆಲವು ಟೈಮ್ ಮಜಾ ಏನಂದ್ರೆ ಆನೆ ಬಂದು ಇಲ್ಲೇ ನಿಂತಿರುತ್ತೆ. ಈ ಫ್ರೇಮ್ ಇದೆಯಲ್ಲ, ಈ ಕಬ್ಬಿನ ಗಾಡಿಗಳು ಎಕ್ಸ್ಟ್ರಾ ಲೋಡ್ ಆದಾಗ ಫ್ರೇಮ್ ಇಂದ ಎಕ್ಸ್ಟ್ರಾ ಲೋಡ್ ಇರೋದ್ರೆ ಕೆಳಗೆ ಬಿದ್ಬಿಡುತ್ತೆ. ಅದನ್ನ ತಿನ್ನಕ್ಕೆ ಆನೆ ಬಂದು ಇಲ್ಲೇ ವೆಯ್ಟ್ ಮಾಡ್ತಾ ಇರುತ್ತೆ ಕಬ್ಬು ತಿನ್ನಕ್ಕೆ. ಲಾಸ್ಟ್ ಟೈಮ್ ಕೂಡ ಇನ್ನೊಂದು ಆನೆ ಇತ್ತು, ಬಟ್ ಅವಾಗ ಕಾರಲ್ಲಿ ಬಂದಿದ್ದೀವಿ.
ಇದೆಲ್ಲ ಎಲಿಫೆಂಟ್ ಝೋನ್ಸ್ ಅವಾಗವಾಗ ಕಾಣಿಸ್ಕೊಳ್ಳುತ್ತೆ. ನಾನು ಎಷ್ಟೋ ಸತಿ ನೋಡಿದ್ದೀನಿ. ಪದೇ ಕವ್ಯ ಫುಲ್ ಸಕ್ಕದಾರ ಸೀನ್ರಿ ಮಾತ್ರ ಸೂಪರ್. ಸೀನ್ರಿ ಮಾತ್ರ ಸೂಪರ್. இங்கதான் ஒரு தடவை பார்த்தது நான். மீட்டியர் பைக்ல வரும்போது இங்கதான் இருந்தது. ಎಲಿಫೆಂಟ್ ಕ್ರಾಸಿಂಗ್ ಝೋನ್ ಇದು ಒಳಗಡೆ ಹೋಗುತ್ತೆ. ಅಂದ್ರೆ ಫಾರೆಸ್ಟ್ ಆಫೀಸರ್ಗೆಲ್ಲ ಅವರು ಒಳಗೆ ಎಂಟ್ರಿ ಆಗಕ್ಕೆ ದಾರಿ. ವೋಲ್ವೋ ಬಸ್ ಎಳಿತವ್ರ. ಹೋಗ ನಾವು ಏನ್ ಸರ್ವಿಸಲ್ಲಿ ಓವರ್ಟೇಕ್ ಮಾಡೋದು, ಅದರಲ್ಲೂ ದೊಡ್ಡ ಗಾಡಿಗಳು ಓವರ್ಟೇಕ್ ಮಾಡೋದು ಭಾರಿ ಕಷ್ಟ ಅವ್ರಿಗೆ. ಸೈಡ್ ಕೊಡಬೇಕು, ಇವರು ಕೊಡಲ್ಲ. ಕ್ವಾಲಿಟಿ ಡ್ರೈವರ್ಸ್ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ. ಅದಕ್ಕೆ ಈ ಪ್ರಾಬ್ಲಮ್. ಕೆಲವು ಟೈಮ್ ಇಲ್ಲೂ ಇರುತ್ತೆ. ನೋಡಿ ಇವರೆಲ್ಲ ಇದೇ ಮಾಡೋದು ತಪ್ಪು. ಈ ಕಾಡ್ ಒಳಗಡೆ ನಿಲ್ಸಬಾರ್ದು ಅಂತ ಹೇಳಿದ್ಮೇಲೆ ಇಬಿಡೆಲ್ಲ ಏಕೆ ಕೊಡೋದು ವണ്ടി ಸೊಲ್ವಂಗ ಹಿಂಗೆ ನಿಕ್ಕಚ್ಚಿರೋಣ ವண்டிಗೆ. ಕಾಡೊಳಗೆ ಎಲ್ಲೂ ನಿಲ್ಲಿಸಬೇಡಿ. ಯಾಕಂದ್ರೆ ಈ ನಡುವೆ ಇಲ್ಲಿ ಲೆಪರ್ಡ್ಗಳು ಜಾಸ್ತಿ ಆಗಿದೆ, ಚಿರತೆಗಳು ಜಾಸ್ತಿ ಆಗಿದೆ. ಓ ಚೆಕ್ಕಿಂಗಾ? ಓ ಎಲೆಕ್ಷನ್ ನಡೀತೀವಲ್ಲ ಅದರಿಂದ ಚೆಕಿಂಗ್ ನಡೀತಾ. ನಿಮ್ ಕೈ ಹಾಕ್ಲಿಲ್ಲ. ನಮ್ದು ಹಿಂದ್ಗಡೆ ಬಾಕ್ಸ್ ಇದೆ, ಬೇಕಿದವ್ರು ಚೆಕ್ ಮಾಡ್ಬೇಕಾಯ್ತು. ಓಕೆ, ನಮ್ ಟೀ ಅಡ್ಡ ಬಂತು. ಇವಾಗ ಪ್ರತಿ ಬಾರಿ ಇಲ್ಲಿ ಬಂದು ನಿಲ್ಲಿಸ್ಕೊಂಡು ಟೀ ಕುಡ್ಕೊಂಡು ಹೋಗೋದು ರೆಗ್ಯುಲರ್ ರೂಟೀನ್ ಅನ್ಬೋದು. ಟೀ ಹಾಕೊಂಡು ಹೋಗೋಣ. ಎಕ್ಸಾಕ್ಟ್ಲಿ 5000 ಕಿಲೋಮೀಟರ್ ಕಾವ್ಯ, 5000 ಕಿಲೋಮೀಟರ್. ಸೊ ನಮ್ಮ ಗಾಡಿಯಲ್ಲಿ ಇವಾಗ 8000 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ. ಯಾರಂಕೆ ನಮ್ಮ ಟೀ ಬಂತು. ನಮ್ಮ ಗಾಡಿಯಲ್ಲಿದೆ. ಚೆನ್ನಾಗಿರುತ್ತೆ. ಸೊ ನಮ್ಮ ಟೀ ಸೆಷನ್ ಮುಗೀತು. ಒಂದು ವಿಚಾರ ಏನಂದ್ರೆ ಈ ಕಡೆ ಎಲ್ಲ ಹಾಡುಗಳು ಸಗಳಾಗಿ ಹಾಕಿರ್ತಾರೆ ಹೋಟೆಲ್ಸ್ ಅಲ್ಲಿ. ಸೊ ಜಾಮ್ ಗಿಮ್ ಇದೆ ಅಂತ ನೋಡ್ಕೋಬೇಕು. ಘಾಟ್ ಸೆಕ್ಷನ್ ಅಲ್ಲಿ ಇವಾಗ ಹಾಸನೂರಲ್ಲಿ ಇದೀವಿ.
ಲೈಟ್ ಜಾಮ್ ಇದೆ. ಓಕೆ, ಲೈಟ್ ಜಾಮ್ ಅಷ್ಟೇ. ಓಕೆ, ಬೈಕ್ಸ್ಗೆ ಏನು ಪ್ರಾಬ್ಲಮ್ ಇಲ್ಲ, ಕಾರ್ಗೆ ಮಾತ್ರ ಅಷ್ಟೇ. ನಮ್ಗೇನು ತಲೆನೋವಿಲ್ಲ. ಓಕೆ, ಸ್ಟಾರ್ಟ್ ಮಾಡೋಣ. ಅನದರ್ ಹಾಫ್ ಅನ್ ಅವರ್ ರೀಚ್ ಹೋಗ್ಬೇಕು. ಇಲ್ಲೆಲ್ಲ ಟ್ರಕ್ಸ್ ಎಲ್ಲ ನಿಲ್ಲಿಸ್ಬಿಟ್ಟು ಒಂದ್ಸತಿ ಎಲ್ಲ ವ್ಯಾಕಮ್ ಎಲ್ಲ ಚೆಕ್ ಮಾಡ್ಕೊಂತಾರೆ. ಯಾಕಂದ್ರೆ ನಾವು ಘಾಟ್ ಸೆಕ್ಷನ್ ಅಲ್ಲಿ ಹಿಡಿಯೋದು, ಆಮೇಲೆ ಗಾಡಿ ಸ್ವಲ್ಪ ಕೂಲ್ ಮಾಡ್ಕೊಂತಾರೆ. ಆಮೇಲೆ ಆ ಕಡೆ ಸೈಡ್ ಇಂದ ಬಂದಿರೋ ಟ್ರಕ್ಸ್ ಎಲ್ಲ ಬಂದು ಕಟ್ಟ ಹತ್ತು ಬಂದಿರೋ ಟ್ರಕ್ಸ್ ಎಲ್ಲ ಸ್ವಲ್ಪ ಹೊತ್ತು ಇಲ್ಲಿ ನಿಲ್ಲಿಸ್ಬಿಡ್ತಾರೆ ಕೂಲಿಂಗ್ ಆಗಕ್ಕೆ. ಇದು ಫಾರೆಸ್ಟ್ ಚೆಕ್ ಪೋಸ್ಟ್. ಈ ಗಾಡಿ ಹತ್ರ ಒಂದು 20 ವರ್ಷದಿಂದ ಇಲ್ಲೇ ಬಿದ್ದಿದೆ. ಈ ಗ್ರಾನೈಟ್ ಕಲ್ ತಗೊಂಬಂದಿತ್ತು, 20 ವರ್ಷದಿಂದ ಇಲ್ಲೇ ಬಿದ್ದಿದೆ. ಗ್ರಾನೈಟ್ ನಾವು ಇದೇ ತರನೇ ಫ್ಯಾಮಿಲಿಯಾಗಿ ಬಂದಾಗ ಮನೆಯಿಂದನೂ ಊಟ ತಗೊಂಡ್ಬಿಡ್ತಿದೀವಿ. ಆ ಕಾರಲ್ಲಿರೋ ಜನಕ್ಕೆ ಊಟ ಮಾಡ್ತಿದ್ರು ಅದೇ ರೀತಿ. ಸೊ ಇದೇ ಲಾಸ್ಟ್ ಹೋಟೆಲ್. ಇನ್ನು ಇಲ್ಲಿಂದ ಬಿಟ್ರೆ ಯಾವ್ದು ಹೋಟೆಲ್ಸ್ ಇಲ್ಲ. ಸೊ ಎಲ್ಲ ಈ KSRTC ಬಸ್ಸು ಎಲ್ಲ ಇಲ್ಲೇ ನಿಲ್ಸೋದು. ನೋಡಿ, ಕೊಯಮತ್ತೂರು ಟು ಚಿಕ್ಕಮಗಳೂರು ಬಸ್ ಬಂದಿದೆ. ಆಗ್ಲೇ ನಾವು ಓವರ್ಟೇಕ್ ಮಾಡಿದ್ವಿ, KSRTC ಇಲ್ಲೇ ನಿಲ್ಸಿದ್ದಾರೆ. ಸೊ ಇದಾದ್ಮೇಲೆ ಘಾಟ್, ಆಲ್ರೆಡಿ ಕಾಡುಗಳು ಇದ್ದೀನಿ, ಬಟ್ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಲೆಫ್ಟ್ ಅಲ್ಲಿ ನೀವು ಎವರ್ ಗ್ರೀನ್ ರೆಸಾರ್ಟ್ಸ್ ಅಂತ ನೋಡ್ತಿದ್ರಲ್ಲ, ಇದು ಒಂದು ಸ್ವಲ್ಪ ಥ್ರಿಲ್ಲಿಂಗ್ ಆಗಿರೋ ರೆಸಾರ್ಟ್ಸ್. ಬಿಕಾಸ್ ನೀವು ಇವನ್ ಯೂಟ್ಯೂಬ್ ಅಲ್ಲಿ ಕೂಡ ಸರ್ಚ್ ಮಾಡಿ ನೋಡಬಹುದು. ಸಿಕ್ಕಾಪಟ್ಟೆ ಆನೆ, ಚಿರತೆ ಎಲ್ಲಾನು ಈ ಜಾಗದಲ್ಲಿ ಬಂದು ಹೋಗುತ್ತೆ. ಆ ರೆಸಾರ್ಟ್ ಅಲ್ಲಿ ಯಾರ್ಯಾರು ಇದುವರೆಗೂ ಸ್ಟೇ ಮಾಡಿದಾರೋ ಪ್ರತಿಯೊಬ್ರು ಅದನ್ನ ನೋಡಿದ್ದಾರೆ. ನಾವು ಒಂದ್ಸತಿ ಪ್ಲಾನ್ ಮಾಡ್ಬೇಕು, ಟೈಮ್ ಕರೆಕ್ಟಾಗಿ ನೋಡ್ಕೊಂಡು ಬೆಸ್ಟ್ ಟೈಮ್ ಟು ವಿಸಿಟ್, ಬೆಸ್ಟ್ ಟೈಮ್ ಟು ವಾಚ್ ಸೀಸನ್. ಕೊಳ್ಳೇಗಾಲ 78 ಲೆಫ್ಟ್ ತೆಗೆದ್ರೆ ಸತ್ಯಮಂಗಲ 32. ಸೋ ಫಾರ್ ಯಾವ್ದು ಆನೆಗಳು ಕಾಣಿಸ್ಕೊಳ್ಳಿಲ್ಲ. ಕೊಳ್ಳೇಗಾಲದಿಂದ ಬರ್ತಾ ಇರೋದು ಎಲ್ಲ ಕಂಪ್ಲೀಟ್ ಚೆಕ್ ಮಾಡ್ತಿದ್ದಾರೆ. ಎಲೆಕ್ಷನ್ ಡ್ಯೂಟಿಲಿರೋ ಬರೀ ಕಾರ್ಗಳು ಮಾತ್ರ ಚೆಕ್ ಮಾಡ್ತಿದ್ದಾರೆ ಅಷ್ಟೇ. ಕೆಲವೊಂದು ಟೈಮ್ ಇಲ್ಲೂ ಆನೆ ಇರುತ್ತೆ. ಎಷ್ಟೊತ್ತಿ ಇಲ್ಲೂ ನಿಂತಿತ್ತು ನೋಡಿ, ರೋಡಲ್ಲೆಲ್ಲ ನೋಡ್ತಿದ್ರ ಎಲ್ಲ ಆನೆ ಲದ್ದಿನೇ ಫುಲ್ಲು ಸಗಣಿ ಎಲ್ಲ. ಗಾಡಿ ಹೋಗಿ ಫುಲ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಸ್ವಲ್ಪ ಚಿರತೆ ಓಡಾಡೋದು ಜಾಸ್ತಿ ಈ ಜಾಗದಲ್ಲಿ ಮಾತ್ರ. ಆನೆ ಈ ಕಡೆ ಕಡಿಮೆನೆ, ಚಿರತೆ ಓಡಾಟ ಜಾಸ್ತಿ ಇದೆ ಈ ಜಾಗದಲ್ಲಿ. ನಾವು ಹುಷಾರಾಗ್ತದೆ ಅಲ್ವಾ. ಯಾರು ಹೆಂಗೆ ಎತ್ತ ಬರ್ತಾವ ಅಂತ ಗೊತ್ತಾಗಲ್ಲ. ಕ್ಲಿಯರೆನ್ಸ್ ಸಿಗ್ತಾ ಕ್ಲಾರಿಟಿ ತಂದು ನುಗ್ತಾ ಇರ್ಬೇಕು. ಇಲ್ಲಿಂದ ಬರೀ 3rd, 2nd, 4th ಓವರ್ಟೇಕ್ ಮಾಡಿ ಹುಷಾರಾಗಿ. ಫ್ರಂಟ್ ಡ್ರೈವರ್ ಬಂದ್ಬಿಟ್ಟು ನಮ್ಗೆ ಸಿಗ್ನಲ್ ಕೊಡ್ಬೇಕು. ಕೊಡ್ತಾನೆ ಇಲ್ಲ, ಹಂಗ ಅವ್ನ ಮೊಬೈಲ್ ನೋಡ್ಕೊಂಡು ಕೂತವನ. ಈ ತರ ಕರ್ವಲ್ಲಿ ಓವರ್ಟೇಕ್ ಮಾಡ್ಬೇಕಾದ್ರೆ ಅವ್ನ ವಿಸಿಬಿಲಿಟಿ ಇರುತ್ತೆ. ಓವರ್ಟೇಕ್ ಮಾಡ್ಬೋದಾ ಬೇಡ ಅನ್ನೋದು ಅವ್ನಿಗೆ ಹೇಳ್ಬೇಕು. ಅದನ್ನೇನಿಲ್ವ ಈ ಆಕ್ಸಿಡೆಂಟ್ ಆಗ ಕಾರಣನೇ ಡ್ರೈವರ್ ಕೇಳಿದ್ದಾನೆ.
ಡಿಸಿಪ್ಲಿನ್ ಇಲ್ಲ, ಪ್ರೊಫೆಷನಲ್ ಇಲ್ಲ. ಆಪೋಸಿಟ್ ಗಾಡಿ ಬರ್ತಾ ಇದೆ. ನಾವು ನಮ್ಮ ಹುಷಾರು, ನಾವು ಏನೇ ಇದ್ರು ನಾವು ಹುಷಾರಾಗಿ ಇಟ್ಕೊಂಡು ಖಾಲಿ ಗಾಡಿ ಇರ್ಬೋದು. ಲೈನ್ ಕರ್ವಲ್ಲಿ ಎತ್ತಕ್ ಬರ್ತಾನೆ. ಇವ್ರನ್ನೇ ಗೋವೆ ನನ್ನ ಮಕ್ಳತ್ತ ಬೈದದ್ದು. ಒಂದು ಹಾರ್ನ್ ಇಲ್ಲ, ಏನಿಲ್ಲ. ದಿಂಬಂ ಹತ್ರ ಬರ್ತಾ ಇದೀವಿ. ದಿಂಬಂ ಅಂದ್ರೆ ದಿಂಬ, ತಮಿಳಲ್ಲೂ ಸರಿ, ಕನ್ನಡದಲ್ಲೂ ಸರಿ. ಬೆಟ್ಟದ ತುದಿ, ಬೆಟ್ಟದ ಟಾಪ್, ಅದರ ಮೀನಿಂಗ್. ಬಂದಾಯ್ತು. ಇಲ್ಲಿಂದ ಗಡಿ ಇಳಿಯುತ್ತೆ. ಇದುವರೆಗೂ ಪಾರ್ಕ್ ಹೋಗ್ತಾವ್ಯ. ಇದು ಬರೀ ಇಂದ ಊರ್ ಕರ್ಕ್ ಮಟ್ಟದ ಅಲೋಡ್, ಬರೀ ಊರ್ನವ್ರಿಗೆ ಮಾತ್ರ ಅಲೋಡ್ ಇಲ್ಲಿ. ಸೊ ಇದನ್ನೇ ದಿಂಬಂ. ಘಾಟ್ 27 ಏರ್ಪಿಟ್ ಬಂಡ್ ಇಳಿಯುತ್ತೆ. ಕಬ್ಬಿನ ಗಾಡಿ. ಈ ಜಾಗದಲ್ಲಿ ಲೆಪರ್ಡ್ಗಳು ಜಾಸ್ತಿ.